ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಈವ್ನಿಂಗ್ 5:45 ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಈಗ ತಾನೇ ಡ್ಯೂಟಿಯಿಂದ ಬಂದೆ. ತುಂಬ ದಿನಗಳೇ ಆಗಿತ್ತು ಬ್ಲಾಗ್ನ ಮಾಡಿ, 1 ವೀಕ್ ಆಗಿತ್ತು. ಹಿಂಗೆ ಇದ್ರೆ ಆಗಲ್ಲ, ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಪ್ಪ ನಾನು ಇಷ್ಟು ದಿವಸ ಬ್ಲಾಗ್ ಮಾಡಲಿಲ್ಲ ಅಂದರೆ ನನ್ನ ಹಸ್ಬೆಂಡ್ಗೆ ಹುಷಾರಿತ್ತಿಲ್ಲ. ಒಂದು 3 ಡೇಸ್ ಕಂಪ್ಲೀಟ್ ಅವ್ರಿಗೆ ಹುಷಾರಿತ್ತಿಲ್ಲ, ತುಂಬ ಫೀವರ್ ಇತ್ತು. ಅದರಿಂದ ಅದೇ ಟೆನ್ಷನಲ್ಲಿ ನಾನು ಬ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ತಾನೇ ಡ್ಯೂಟಿಯಿಂದ ಬಂದೆ. ಬರಬೇಕಾದ್ರೆ ಹಾಗೆ ತರಕಾರಿ ತೊಗೊಂಬಂದಿದ್ದೆ. 1 ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಈಗ ತಾನೇ ಬಂದಿರೋದ್ರಿಂದ ಕಾಫಿ ಏನು ಕುಡಿದಿಲ್ಲ. ಫಸ್ಟು 1 ಗ್ಲಾಸ್ ಕಾಫಿ ಕುಡಿಬೇಕು. ನಿಮಗೂ ಗೊತ್ತು, ನಾನು ಓಲ್ಡ್ ವಿಡಿಯೋಸಲ್ಲೆಲ್ಲ ಹೇಳಿದ್ದೀನಿ. ತರಕಾರಿ ಕಡಲೆಕಾಳು ಸಾಂಬಾರಿಗೆ ನಾನು ಬದನೆಕಾಯಿ ಆಗಲಿ ಆಲೂಗೆಡ್ಡೆ ಆಗಲಿ ಜಾಸ್ತಿ ಯೂಸ್ ಮಾಡಲ್ಲ. ಬದನೆಕಾಯಿ ಅಂತೂ ತುಂಬ ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ನನ್ನ ಹಸ್ಬೆಂಡ್ಗೂ ಮತ್ತು ನನಗೆ ಇಬ್ರಿಗೂ ಅದು ಆಗಲ್ಲ. ಅದರಿಂದ ತೊಂಡೆಕಾಯಿ ಹಾಕ್ಬಿಟ್ಟು ಕಡಲೆಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ತೊಂಡೆಕಾಯಿ ತೊಗೊಂಬಂದಿದ್ದೀನಿ. ತೊಂಡೆಕಾಯಿ ಅದೆಲ್ಲ ನಮ್ಮಮ್ಮರೆಲ್ಲ ಮಾಡ್ತಾಯಿದ್ರು, ಕಡಲೆಕಾಳು ಮತ್ತು ತೊಂಡೆಕಾಯಿ ಹಾಕಿ ಹುಳಿ ಸಾಂಬಾರನ್ನ. ಅದೇ ಥರ ಮಾಡೋಣ ಅಂದ್ಬಿಟ್ಟು ಇವತ್ತು ತಂದಿದ್ದೀನಿ. ಹಾಗೆ ಮ್ಯಾಂಗೋ ನೋಡಿದೆ ಅಂಗಡೀಲಿ, ಅದರಿಂದ ಮ್ಯಾಂಗೋನು ತೊಗೊಂಬಂದೆ. ಒಂದು 3/4 kg ಇದೆ. ತುಂಬ ಗಮ್ಮಂತ ಇದೆ. ನನಗಂತೂ ಫೇವ್ರೆಟ್ ಅಂತ ಹೇಳ್ಬೋದು. ಫ್ರೂಟ್ ಎಲ್ಲ ತಿಂತೀನಿ, ಆದರೆ ತುಂಬ ಇಷ್ಟಪಟ್ಟು ತಿನ್ನೋದು ಅಂದರೆ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣು. ಹಲಸಿನ ಹಣ್ಣು ಅಂದರೆ ಜಾಕ್ ಫ್ರೂಟ್ ಗೊತ್ತಲ್ಲ, ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣು ಇವೆರಡನ್ನೂ ತುಂಬ ಇಷ್ಟಪಟ್ಟು ತಿಂತೀನಿ. ಹಾಗೆ ನೋಡಿದ್ನಲ್ಲ ತೊಗೊಂಬಂದೆ, ಸ್ವಲ್ಪ ಕ್ಯಾರೆಟ್ ತೊಗೊಂಬಂದೆ. ಕ್ಯಾರೆಟ್ ಪಲ್ಯ ಮಾಡೋಣ ಅಂದ್ಬಿಟ್ಟು. ಹಾಗೆ ಮಾಮೂಲಿ ಸೌತೆಕಾಯಿ ತರಕಾರಿ, ಮನೆಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು, ಜೊತೆಗೆ ತಂದೆ. ಹಾಗೆ ಕಾಫಿ ಜೊತೆಗೆ ಪಾಪ್ಕಾರ್ನ್ ತಿನ್ನೋಣ, ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 1 ಪ್ಯಾಕೆಟ್ ತೊಗೊಂಬಂದೆ. ಇದನ್ನು ನೋಡಿದೆ, ಅದರಿಂದ ತೊಗೊಂಬಂದೆ. ಇವಾಗ ಫಸ್ಟು ಕಾಫಿ ಇಟ್ಕೊಂಡು ಕುಡಿದು ಅದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಅಷ್ಟರಲ್ಲಿ ಕಾಫಿ ರೆಡಿ ಆಯಿತು, ಬೇಗನೆ ಕಾಫಿ ಆಗೋಯ್ತು. ಅದರಿಂದ ಪಾಪ್ಕಾರ್ನ್ ಆಗಲಿ ಕಾಫಿ ಕುಡಿತೀನಿ. ಇವಾಗ ನಾನು ಕಾಫಿ ಕುಡ್ದಾಯಿತು. ನಾನು ಕಾಫಿ ಎಲ್ಲ ಕುಡಿದು ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ನಮ್ಮ ಹಾಸನ ಸೈಡು ಯಾವ ಥರ ಕಡಲೆಕಾಳು ಸಾಂಬಾರು ಮಾಡ್ತಾರೆ ರೆಸಿಪಿ ಶೇರ್ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಏನು ರೆಡಿ ಮಾಡ್ಕೊಂಡಿಲ್ಲ. ಇವಾಗ ತರಕಾರಿ ಎಲ್ಲ ಇವಾಗ ಕಟ್ ಮಾಡ್ಕೋಬೇಕು. ಆಗಲೇ ತರಕಾರಿ ಎಲ್ಲ ತಂದಿದ್ನೆಲ್ಲ ಡಿವೈಡ್ ಮಾಡಿ ಇಟ್ಟಿದ್ದೆ, ಮ್ಯಾಂಗೋ ತರಕಾರಿ ಎಲ್ಲನೂ. ಇವಾಗ ಎತ್ತಿಕ್ಬೇಕು. ಇವಾಗ ಸಾಂಬಾರಿಗೆ ಏನೆಲ್ಲ ರುಬ್ಬಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಸೇರಿಸ್ಕೊತೀನಿ. ಅದಾದಮೇಲೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ತೊಗೊಂಡಿದ್ದೀನಿ. 2 ಟೊಮೊಟೊ, 2 ಈರುಳ್ಳಿ, 1 ದಪ್ಪ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ.
ಇವಾಗ ನಮ್ಮ ಮನೇಲಿ ಸಾಂಬಾರು ಪುಡಿ ಯಾವುದಿದೆಯೋ ಅದನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಹುಳಿ ಸಾಂಬಾರಿಗೆ ಅಂತಲೇ ನಮ್ಮ ಅತ್ತೆ ಮಾಡಿಸಿ ಕೊಟ್ಟಿರೋದು ಸಾಂಬಾರು ಪೌಡರು. ಮಿಕ್ಸ್ ಇದೆ ಖಾರದ ಪುಡಿ ಮತ್ತು ಧನಿಯಾದ ಪುಡಿ. ಇದನ್ನ ನಾನು ದೊಡ್ಡ ಸ್ಪೂನಷ್ಟು 1.5 ಸ್ಪೂನ್ ಹಾಕ್ಕೊತೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೋಬೇಕು. ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಾಯ್ತು. ಒಗ್ಗರಣೆಗೆ ಹಾಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನನ್ನ ಹಸ್ಬೆಂಡ್ ಬಂದರು, ಬಿಸಿನೀರು ಕೇಳಿದ್ರು, ಅವ್ರಿಗೆ ಬಿಸಿನೀರು ಕೊಡ್ತಾ ಇದ್ದೀನಿ. ಏನಪ್ಪ ಯಜಮಾನ, ಬೇಗ ಬಂದಿದ್ದೀರಾ ಮನೆಗೆ? ಬರಬಾರ್ದು. ಯಾಕೆ ಬಂದೆ? ಹಾಂ ನೋಡಿ, ಯಾಕೆ ಬೇಗ ಬಂದರೆ ಯಾರೇ ಆದರೂ ಕೇಳ್ತಾರೆ, ಏನು ಬೇಗ ಬಂದುಬಿಟ್ಟಿದ್ದೀರಾ ಇವತ್ತು ಅಂತ. ಅದನ್ನೂ ತಪ್ಪು ತಿಳ್ಕೊತಾರೆ. ಲೇಟಾಗಿ ಬಂದರೆ ಯಾಕೆ ಇಷ್ಟು ಲೇಟು ಅಂತ ಕೇಳ್ತಾರೆ, ಅದಕ್ಕೂ ತಪ್ಪು ತಿಳ್ಕೊತಾರೆ. ಒಟ್ಟಿನಲ್ಲಿ ಹೆಂಗೆ ಇದ್ರೂ ತಪ್ಪು ಅಲ್ವಾ? ತಪ್ಪು ಅಂತ ಏನಿಲ್ಲ ರೀ. ಏನಾರ ನನ್ನ ಹಸ್ಬೆಂಡ್ಗೆ ಹುಷಾರಿಲ್ಲ, ಆಗಲೇ ಹೇಳಿದ್ನಲ್ಲ, ಒಂದು 3 ಡೇಸಿಂದ ಫುಲ್ಲು ಜ್ವರ ರೀ. ಜ್ವರ ಕಡಿಮೆ ಆಯಿತಾ? ಜ್ವರ ಎಲ್ಲ ಮೈಕೈ ನೋವು. ಜ್ವರನೂ ಇತ್ತು ನೆನ್ನೆ ಮೊನ್ನೆ, ಸುಳ್ಳು ಹೇಳ್ಬೇಡಿ. ಹಾಂ, ಕಡಿಮೆ ಆಯ್ತಮ್ಮ. ಮೊಬೈಲ್ ನೋಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಯಜಮಾನ್ರು. ಕುಡೀರಿ, ಬಿಸಿನೀರು ಬೇಕು ಅಂದ್ರಲ್ಲ, ಆರಾಮಾಗಿ ಕೂತಿದ್ದೀರ. ಪಾಪ 3 ಡೇಸಿಂದ ಜ್ವರ, ಅದಕ್ಕೋಸ್ಕರ ಬೇಗ ಬರ್ತಾಯಿದ್ದಾರೆ ಮನೆಗೆ. ಇಲ್ಲಾಂದರೆ ಬೇಗ ಏನು ಬರಲ್ಲ. ಜ್ವರ ಮೈಕೈ ನೋವು ಜಾಸ್ತಿ ಇದೆ ಅಂತೆ, ಅದರಿಂದ ಗಾಡಿ ಓಡ್ಸೋಕ್ಕಾಗ್ದಲೇ ಬೇಗ ಮನೆಗೆ ಬರ್ತಾರೆ. ನಾನು ಒಂದು 2 ಡೇಸ್ ಗಾಡಿಗೆಲ್ಲ ಹೋಗ್ಬೇಡಿ, ಮನೇಲಿ ರೆಸ್ಟ್ ಮಾಡಿ ಅಂದರೆ ನಾನು ಡ್ಯೂಟಿಗೆ ಹೋಗ್ತೀನಿ. ಮನೇಲಿ ಮಕ್ಕಳು ಇಲ್ಲ, ಒಬ್ಬರೇ ಇರಬೇಕಲ್ಲ ಅಂದ್ಬಿಟ್ಟು ಆದಷ್ಟು ನೋಡೋಣ ಅಂದ್ಬಿಟ್ಟು ಹೋಗ್ತಾರೆ ಗಾಡಿಗೆ. ಒಂದು 3 ಡೇಸಿಂದ ಬೇಗ ಬರ್ತಾಯಿದ್ದಾರೆ ಮನೆಗೆ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಒಗ್ಗರಣೆಗೆ ಹಾಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ಕಡೆ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುದ್ದೆಗೂ ಇಟ್ಕೊಂಡೆ. ಒಂದೇ ಸತಿ ಮಾಡಿಕೊಂಡ್ರೆ ಕೆಲಸ ಬೇಗ ಆಗುತ್ತೆ ಅಂತ. ಇವಾಗ ಕುಕ್ಕರ್ಗೆ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ, ಒಣಗೋಗಿದೆ. 1 ಈರುಳ್ಳಿನ ಕಟ್ ಮಾಡಿರೋದು ಹಾಕೊತಾ ಇದ್ದೀನಿ. ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೊತೀನಿ. ಇವಾಗ ಲೈಟಾಗಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ಕಡಲೆಕಾಳು ನೆನೆಸಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊತಾ ಇದ್ದೀನಿ. ಇದೊಂದು 10 ಸೆಕೆಂಡಷ್ಟು ಬಾಡಿಸ್ಕೋಬೇಕು ಚೆನ್ನಾಗಿ. ಇದೆ ಇವಾಗ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಆಗಲೇ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ತಿರುಗ್ಕೊತೀನಿ ಒಂದ್ಸತಿ. ಇವಾಗ ಮಸಾಲೆ ಕುದೀತಾ ಇದೆ ಲೈಟಾಗಿ. ಈ ಟೈಮಲ್ಲಿ ಸಾಂಬಾರು, ನಮಗೆ ಸಾಂಬಾರು ಅದಕ್ಕೆ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತೀನಿ. ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದೇ ಜಾರ್ಗೆ ನೀರನ್ನ ಸೇರಿಸಿ ಹಚ್ಕೋಬೇಕು. ನಮ್ಮ ಮನೇಲಿ ಸಾಂಬಾರು ಸ್ವಲ್ಪ ತೆಳ್ಳಗೆ ಇರುತ್ತೆ, ಅತಿ ಗಟ್ಟಿ ಮಾಡ್ಕೊಳ್ಳಲ್ಲ, ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ಅದರಿಂದ ಅದಕ್ಕೆ ಮಾಡ್ಕೊಂಡಿದ್ದೀನಿ. ತೊಂಡೆಕಾಯಿನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪನ್ನ ಹಾಕ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಲಿಡ್ನ ಕ್ಲೋಸ್ ಮಾಡಿಕೊಂಡು 3 ವಿಸಲ್ ಹೊಡ್ಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನಮ್ಮ ಮನೇಲಿ ಕಡಲೆಕಾಳು ಚೆನ್ನಾಗಿ ಬೆಂದರೆ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಅದರಿಂದ 3 ವಿಸಲ್ ಹೊಡ್ಸ್ಕೊತೀನಿ. ಸ್ವಲ್ಪ ಹಸಿಟ್ಟನ್ನ ಕುದಿಗೆ ಹಾಕ್ಕೊತೀನಿ, ಕುದಿ ಬರಬೇಕು. ನೀರು ಚೆನ್ನಾಗಿ ಕುದೀತಾ ಇದೆ.
ಇವಾಗ ಮಾಮೂಲಿ ಮುದ್ದೆ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಹಸಿಟ್ಟನ್ನ ಹಾಕೊತೀನಿ. ಯಾರಿಗೆ ಫೋನ್ ಮಾಡ್ತಾ ಇದ್ದೀರಾ? ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಬೈತೀನಿ ಮೊಬೈಲಲ್ಲಿ ಸೌಂಡ್ ಆದರೆ ಅಂದ್ಬಿಟ್ಟು ಏನೋ ಹಾಕ್ಕೊಂಡು ಹಿಂಗೆ ಕೇಳ್ತಾ ಇದ್ದಾರೆ. ಬ್ಲೂಟೂತ್ ಹಾಕೊಂಬಿಡಿ. ನ್ಯೂಸ್ ಹಿಂಗೆ ಕೇಳೋ ಬಂದು ಬ್ಲೂಟೂತ್ ಹಾಕೊಂಡ್ರೆ ಆರಾಮಾಗಿ ನೋಡ್ಕೊಂಡು ಕೂತ್ಕೋಬೋದು. ಬ್ಲೂಟೂತ್ ಹಾಕೊಳ್ಳೋರು ಚಾರ್ಜ್ ಹಾಕೋರೆ ಸೌಂಡ್ ಕೊಟ್ಬಿಡ್ತಾರೆ. ನನ್ನ ವೀಡಿಯೋಸ್ ಮಾಡೋಕ್ಕೆ ತುಂಬ ಡಿಸ್ಟರ್ಬ್ ಆಗುತ್ತೆ, ಅದರಿಂದ ಬೈತಾ ಇರ್ತೀನಿ ಅಂದ್ಬಿಟ್ಟು ಹಿಂಗೆ ಇಕ್ಕೊಂಡು ಕೂತವ್ರೆ. ಜ್ವರ ಎಲ್ಲ ಕಡಿಮೆ ಆಯಿತಾ? ಒಂದು ಚಿಕ್ಕ ಮಗುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದು, ಇವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಬಾ 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 ಅಂತ ಎಷ್ಟು 1000 ಸತಿ ಹೇಳ್ಬೇಕು ಒಂದು ಸತಿ ಹಾಸ್ಪಿಟ್ಲಿಗೆ ಹೋಗೋಕ್ಕೆ. ಚಿಕ್ಕ ಮಗುಗಿಂತ ಏನು ಥರ ದಾಡಿ ಬಿಟ್ಟಿದ್ದೀರಾ? ಇನ್ಮೇಲೆಲ್ಲ ಹಿಂಗೆ ಕಟಿಂಗ್ ಮಾತ್ರ ಮಾಡಿಸ್ತೀನಿ, ದಾಡಿ ಹಂಗೆ ಅದೊಂದು ಥರ. ಮುಸ್ಲಿಮ ಕಟಿಂಗ್ ಮಾಡಿಸ್ತಾರಂತೆ, ದಾಡಿ ಬಿಡ್ತಾರಂತೆ. ಅವ್ರದ್ದೊಂಥರ ಟ್ರೆಂಡ್. 3 ತಿಂಗಳು ಒಂದೊಂದು ಟ್ರೆಂಡ್ ತೆಗಿತಾರೆ ಅವರು. ಯಾಕಪ್ಪ ಮಾತಾಡಲ್ಲ ಮುಖ ಪ್ರೇಕ್ಷಕ. ಅದೇ ಕ್ಯಾಮ್ರಾ ಕಟ್ ಮಾಡ್ಲಿಕ್ಕೆ ಪಟ 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 ಅಂತ ಮಾತು ಬರುತ್ತೆ. ಯಾವುದು ಯುರೋಪಿಂದನೇ ಎಲ್ಲಿಂದ ನೋಡ್ತಾರೆ ಅಂದಲ್ಲ, ಹೇಳು. ಅವರು ಏನು ಗೊತ್ತಾ, ನನ್ನ ಹಸ್ಬೆಂಡು ಪ್ರತಿ ಒಂದು ಕಮೆಂಟು ನೋಡ್ತಾರೆ. ಯಾರೋ ಒಬ್ಬರು ನಾನು ಆಸ್ಟ್ರೇಲಿಯಿಂದ ನಿಮ್ಮ ವೀಡಿಯೋಸ್ ನೋಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಫುಲ್ ಖುಷಿಯಾಗಿದ್ದಾರೆ. ಅದನ್ನ ವೀಡಿಯೋದಲ್ಲಿ ನೀನು ಶೇರ್ ಮಾಡ್ಕೋಬೇಕು. ಆಸ್ಟ್ರೇಲಿಯಾದಲ್ಲಿ ವಿಡಿಯೋ ನೋಡ್ತೀನಿ ಅಂತ ಹೇಳಿದಾರಲ್ಲ, ಅವ್ರಿಗೆ ನೀನು ಥ್ಯಾಂಕ್ಸ್ ಹೇಳಬೇಕು ಅಂತ ತುಂಬ ಫೋರ್ಸ್ ಮಾಡ್ತಿದ್ರು. ಅಂದರೆ ಎಲ್ಲರಿಗೂ ಖುಷಿ. ನನ್ನ ವೀಡಿಯೋಸ್ ಯಾರು ಖುಷಿಯಿಂದ ನೋಡ್ತೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಂಗಂತ ಅಲ್ಲ, ಅಲ್ಲಿವರೆಗೂ ನನ್ನ ವಿಡಿಯೋ ರೀಚ್ ಆಗಿದೆಯಲ್ಲ ಅಂದ್ಬಿಟ್ಟು ಅವ್ರಿಗೆ ಫುಲ್ ಖುಷಿ. ಅದರಿಂದ ಹೇಳು ಅಂತ ಇದ್ದರು. ನಾನು ಬ್ಲಾಗೇ ಮಾಡಿದ್ದಿಲ್ಲ, ಇವ್ರಿಗೆ ಹುಷಾರಿತ್ತಿಲ್ವಲ್ಲ, ಬ್ಲಾಗೇ ಮಾಡಿದ್ದಿಲ್ಲ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಆಸ್ಟ್ರೇಲಿಯಾವರೆಗೂ ರೀಚ್ ಆಗಿರೋದು ಒಂದು ಕಡೆ ಖುಷಿ ಆದರೆ, ಯಾರೆಲ್ಲ ನನಗೆ ಲಾಸ್ಟ್ ವೀಕ್ ಒಂದು ವೀಡಿಯೋಸ್ ಹಾಕಿದ್ನಲ್ಲ, ಅದಕ್ಕೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನನಗೆ. ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇರೋದು, ಅವ್ರಿಗೂ ತುಂಬ ಥ್ಯಾಂಕ್ಸ್. ಇನ್ನೂ ಕೆಲವು ಜನ ಗೇಲಿ ಮಾಡೋ ಥರ ಕಮೆಂಟ್ ಮಾಡಿದ್ದೀರಾ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನೀವು ತುಂಬ ಜನ ಅವಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಸಿಸ್ಟರ್ ಅಂತ ಹೇಳಿದ್ದೀರಾ. ಖಂಡಿತ ನಾನು ಅವಕ್ಕೆಲ್ಲ ತಲೆನೂ ಕೆಡಿಸ್ಕೊಳ್ಳಲ್ಲ, ಕಿವಿಗೂ ಹಾಕೊಳ್ಳಲ್ಲ. ನಾನು ಅದನ್ನ ನೋಡೋದನ್ನ ಇಗ್ನೋರ್ ಮಾಡಿ ಮುಂದಕ್ಕೆ ಹೋಗ್ತೀನಿ. ತುಂಬ ಥ್ಯಾಂಕ್ಸ್. ಆ ವಿಡಿಯೋಗೆ ಅಷ್ಟೆಲ್ಲ ಸಪೋರ್ಟ್ ಮಾಡಿ ನನಗೆ ಒಳ್ಳೊಳ್ಳೆ ಕಮೆಂಟ್ ಮಾಡಿರೋರಿಗೆಲ್ಲರಿಗೂ ನಿಜವಾಗ್ಲೂ ಹೇಳ್ಕೊಳಕ್ಕಾಗಲ್ಲ, ಆದರೂ ಇನ್ನೊಂದು ಸತಿ ಹೇಳ್ತೀನಿ, ತುಂಬ ಥ್ಯಾಂಕ್ಸ್. ನೀವೇನು ಹೇಳ್ತೀರಾ ರೀ? ನಾನು ಖುಷಿನೇ. ಅದೇ ಆಸ್ಟ್ರೇಲಿಯಾವರೆಗೂ ರೀಚ್ ಆಗಿದೆಯಲ್ಲ ಅವ್ರ ಮಿಸ್ಸಸ್ ವಿಡಿಯೋಸ್, ಅದರಿಂದ ಫುಲ್ ಖುಷಿ ಅಲ್ಲ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಿದ್ದಷ್ಟೇ, ಒಬ್ಬರಾದರೂ ನನ್ನ ಕಣ್ಮುಂದೆ ನಿನ್ನ ಗುರ್ತಿಡ್ದು ಮಾತಾಡಬೇಕು ಕಣೆ ಅಂತ. ಇವಾಗ ಅವ್ರನ್ನ ಕೇಳ್ತಾರಂತೆ, ನಿಮ್ಮ ಮಿಸ್ಸಸ್ ವೀಡಿಯೋಸ್ ಮಾಡ್ತಾರಲ್ವ ಅಂತ. ಅದರಿಂದ ಅವರಿಗೆ ತುಂಬ ಖುಷಿ. ಕೆಲವು ಜನ ಹೇಳ್ತಾರೆ ದುಡ್ಡಿಗೆ ಆಸೆ ಬಿದ್ದು ದುಡ್ಡಿಗೋಸ್ಕರ ಯೂಟ್ಯೂಬ್ ಮಾಡ್ತಾರೆ ಅಂತ. ಖಂಡಿತ ಇಲ್ಲ. ಅಂದರೆ ದುಡ್ಡು ಅವಶ್ಯಕತೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ದುಡ್ಡಿನ ಒಂದು ಉದ್ದೇಶ ಇಟ್ಕೊಂಡೇ ಯೂಟ್ಯೂಬ್ ಮಾಡಿದ್ದೀನಿ, ಅದಂತೂ ಸುಳ್ಳು. ಯಾರೋ ಹೇಳ್ತಿದ್ರಂತೆ ದುಡ್ಡಿನ ಆಸೆಗೋಸ್ಕರ ಯೂಟ್ಯೂಬ್ ಮಾಡಿಸೋನೆ ಅಂತ, ಅದಂತೂ ಖಂಡಿತ ಸುಳ್ಳು. ಅವ್ರು ಯಾಕಂದರೆ ಯಾವತ್ತೂ ದುಡ್ಡಿಗೆ ಬೆಲೆ ಕೊಟ್ಟು ಮನುಷ್ಯನೇ ಅಲ್ಲ ನನ್ನ ಹಸ್ಬೆಂಡು. ದುಡ್ಡಿಗೆ ಬೆಲೆ ಕೊಡೋದಾಗಿದ್ದರೆ ಜಮಾನದಲ್ಲೇ ದುಡ್ಡು ಮಾಡಿಬಿಟ್ಟಿರೋರು. ಅವ್ರಿಗೆಲ್ಲ ಅಷ್ಟು ದುಡ್ಡಿನ ಮೇಲೆಲ್ಲ ಅಂದರೆ ಅವಶ್ಯಕತೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಕೋಟಿಗೆ ಬದುಕಿದ್ದೀವಿ, ನಮಗೆ ದುಡ್ಡಿನ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಖಂಡಿತ ನಾವು ದುಡ್ಡಿಗೋಸ್ಕರನೇ ನಾನು ಕಷ್ಟ ಬಿದ್ದು ನನ್ನ ಮಗನ ಊರಲ್ಲಿ ಬಿಟ್ಟು ನನ್ನ ಮಕ್ಕಳು ಭವಿಷ್ಯಕ್ಕೋಸ್ಕರ ನಾನು ದುಡಿತಾ ಇರೋದು. ಅಂದರೆ ಮೇನ್ ರೀಸನ್ ದುಡ್ಡಿಗೋಸ್ಕರನೇ ನಾವು ಯೂಟ್ಯೂಬ್ ಮಾಡಿದ್ದೀವಿ ಅನ್ನೋದು ಮಾತ್ರ ಸುಳ್ಳು, ಖಂಡಿತ ಸುಳ್ಳು. ಅದು ದುಡ್ಡು ಬಂದಾಗ ಚೇಂಜ್ ಆಗೋದು, ದುಡ್ಡು ಇಲ್ಲದಾಗ ಒಂಥರ ಇರೋದು, ದುಡ್ಡಿದ್ದಾಗ ಒಂಥರ ಇರೋದು ನನ್ನ ಹಸ್ಬೆಂಡ್ಗಿಲ್ಲ. ಖಂಡಿತ ಅವರು ದುಡ್ಡಿಗೋಸ್ಕರ ನಾನು ಯೂಟ್ಯೂಬ್ ಮಾಡಿಲ್ಲ. ಇದು ಪದೇ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅನ್ಕೊತೀನಿ. ಆದರೆ ಕೆಲವೊಂದು ಮಾತು ನೆನಪಾಗ್ಬಿಟ್ರೆ ನಿಜವಾಗ್ಲೂ ತುಂಬ ಮನ್ಸಿಗೆ ಚುಚ್ಚುತ್ತೆ. ನಾವು ಸುಮ್ಮನೆ ಇರ್ತೀವಿ, ಒಬ್ಬೊಬ್ರು ಕೆರಿತಾ ಇರ್ತಾರೆ. ಆ ಒಬ್ಬೊಬ್ರು ಬೇರೆ ಯಾರು ಅಲ್ಲ, ಜೊತೆಲಿರೋರೆ. ಯಾರ ವಿಷಯಕ್ಕೂ ಹೋಗಲ್ಲ, ನಮ್ಮ ವಿಷಯಕ್ಕೆ ಬರ್ದಲ್ಲೇ ಅವ್ರು ಇರೋಲ್ಲ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಇವಾಗ ಕಡಲೆಕಾಳು ಸಾಂಬಾರು ರೆಡಿ ಆದ ತಕ್ಷಣ ಊಟ ಮಾಡಬೇಕು. ಪಾತ್ರೆ ಇದೆ, ಪಾತ್ರೆ ತೊಳಿಬೇಕು. ಬಂದ ತೋಟಿಂದ ವೀಡಿಯೋಸ್ ಮಾಡಿಕೊಂಡೆ ರೆಸಿಪಿ ತೋರಿಸೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ. ಪಾತ್ರೆ ತೊಳೆದಿಲ್ಲ, ಇಲ್ಲಾಂದರೆ ಬಂದ ತಕ್ಷಣ ತೊಳ್ಕೊಂಡಿರಿವೆ.
ಇವಾಗ ಫಸ್ಟು ಮುದ್ದೆ ಮಾಡಿ ಎತ್ತಿಟ್ಬಿಟ್ಟು ಪಾತ್ರೆ ತೊಳೆದು ಅದಾದಮೇಲೆ ಊಟ ಮಾಡಬೇಕು. ಫುಲ್ಲು ವೀಕ್ ಆಗಿಬಿಟ್ಟಿದ್ದಾರೆ, ಎಷ್ಟು ಹೇಳಿದ್ರು ಕೇಳಲ್ಲ. ಒಂದು ಒಳ್ಳೆ ಹಾಸ್ಪಿಟಲ್ಗೆ ಹೋಗೋಣ ತೋರಿಸ್ಕೊಳ್ಳೋಣ ಅಂತ ಹೇಳ್ತೀನಿ, ಕೇಳಲ್ಲ. ಕಾಲು ಬೇರೆ ರಾಡ್ ಹಾಕ್ಸಿದ್ದು ಅಲ್ವಾ, ಅದು ಸ್ವಲ್ಪ ಪೇಯ್ನ್ ಇದೆ, ಅದು ಎಕ್ಸ್ರೇ ಮಾಡಿಸಿ ಅಂದರೆ ಅದು ಕೇಳಲ್ಲ. ಹೇಳಿದ ಮತ್ತೆ ಅದು ಕೇಳಲ್ಲ. ನನ್ನ ಮಕ್ಕಳನ್ನ ಇಬ್ಬರೂ ಒಂದೇ ಸತಿ ಮೇಂಟೈನ್ ಮಾಡ್ಬೋದು, ಇವರೊಬ್ಬರನ್ನ ಹೇಳಿದ ಮತ್ತೆ ಕೇಳಲ್ಲ. ಇವರೊಬ್ರಿಗೆ ಹೇಳೋಕ್ಕಾಗಲ್ಲ ನಾವು. ಇವಾಗ ಸಾಂಬಾರು ರೆಡಿಯಾಗಿದೆ, ನೋಡೋಣ ಯಾವ ಥರ ಆಗಿದೆ ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಖಂಡಿತ ನಾನಂತೂ ತೆಳಗೆ ಮಾಡೋದು, ಹುಳಿ ಸಾಂಬಾರೆಲ್ಲ ತೆಳಗೆ ಮಾಡೋದು. ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ, ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಖಂಡಿತ ತುಂಬ ಚೆನ್ನಾಗಿ ಆಗುತ್ತೆ. ಮಸಾಲೆ ಇಟ್ಟು ಮಾಡೋರು ಈ ಥರ ಒಂದು ಸತಿ ಟ್ರೈ ಮಾಡಿ. ಇವಾಗ ನಾವು ಊಟ ಮಾಡಬೇಕು. ಟೈಮ್ ಬಂದು 9 o'clock ಆಗಿದೆ. ಈ ಬ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ಇವಾಗ ವ್ಲಾಗ್ನ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಬಂದು 6:20 ಆಗಿದೆ. ಸ್ವಲ್ಪ ಲೇಟಾಗೇ ಇದ್ದೆ, ಯಾಕಂದರೆ ಇವತ್ತು ಟಿಫನ್ ಏನು ಮಾಡೋಂಗಿತ್ತಿಲ್ಲ. ಯಾಕಂದರೆ ಮಾಲ್ಟ್ ಮಾಡಿಕೊಂಡು ಕುಡಿದ್ಬಿಟ್ಟು ಹೋಗೋಣ, ಹೆಸ್ರು ಕಾಳು ನೆನೆ ಇಟ್ಟಿದ್ದೆ, ಅದರಲ್ಲೇ ಸ್ವಲ್ಪ ಸಲಾಡ್ ಥರ ಮಾಡಿಕೊಂಡು ತಿಂದ್ಬಿಟ್ಟು ಮಾಲ್ಟ್ ಕುಡ್ಕೊಂಡು ಹೋಗೋಣ. ಮಧ್ಯಾಹ್ನಕ್ಕೆ ರಾತ್ರಿ ಕಡ್ಲೆಕಾಳು ಸಾಂಬಾರು ಮಾಡಿದ್ನಲ್ಲ, ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಾಗಿ ಬಂದಿತ್ತು. ಅದಕ್ಕೆ ರೈಸ್ ಮಾಡ್ಕೊಂಡು ಹೋಗೋಣ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಇವತ್ತೇನು ಟಿಫನ್ ಏನು ಮಾಡಲ್ಲ, ಆ ಥರ ಪ್ಲ್ಯಾನ್ ಮಾಡಿಕೊಂಡೆ. ನೆನ್ನೆ ಕಡ್ಲೆಕಾಳು ಜೊತೆಗೇ ಹೆಸರು ಕಾಳನ್ನು ನೆನೆ ರಾತ್ರಿ ಎಲ್ಲ ಸೋಸಿ ಮೊಳಕೆಗಿಟ್ಟಿದ್ದೆ. ಸ್ವಲ್ಪ ಲೈಟಾಗಿ ಮೊಳಕೆ ಬಂದಿದೆ. ಸಂಜೆ ಅಷ್ಟರಲ್ಲಿ ಇನ್ನೂ ಚೆನ್ನಾಗಿ ಮೊಳಕೆ ಬರುತ್ತೆ. ಸೌತೆಕಾಯಿ ಕ್ಯಾರೆಟು ಎಲ್ಲ ಹಾಕಿ ಸಲಾಡ್ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ. ಯಾಕೋ ಇವತ್ತು ಕಾಫಿ ಕುಡಿಬೇಕು ಅನ್ನಿಸ್ತಾ ಇತ್ತು. ವೆದರು ತುಂಬ ಕೂಲಾಗಿದೆ ಹೊರಗಡೆ, ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು. ಬಿಸಿನೀರೇನು ಕುಡಿತಾ ಇಲ್ಲ. ಇವಾಗ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೆ. ಒಂದು ಗ್ಲಾಸ್ ಕಾಫಿ ಕುಡಿದು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಕೆಲಸ ಜಾಸ್ತಿ ಇಲ್ಲ, ಸಂಜೆನೇ ಪಾತ್ರೆ ಎಲ್ಲ ತೊಳೆದು ಎಲ್ಲ ಮುಗಿಸಿದ್ದೀನಿ. ಇಷ್ಟು ಕೆಲಸ ಇದೆಯೋ ಅಷ್ಟು ಮುಗಿಸೋದ್ರೆ ಸಂಜೆ ಆರಾಮಾಗಿರ್ಬೋದು. ನೋಡೋಣ, ಸಂಜೆ ಮನೆ ಹುಡ್ಕಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬ್ಯಾಡ್ ಲಕ್ ಎಲ್ಲೂ ಸಿಗ್ತಾನೆ ಇಲ್ಲ ಮನೆ, ಅದರಿಂದ ಇವಾಗ ನಾನು ಅನ್ನ ಮಾಲ್ಟು ಎಲ್ಲ ಮಾಡಿಕೊಂಡೆ. ಸಲಾಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಟೊಮೊಟೊ ಇಷ್ಟನ್ನ ಹಾಕ್ಕೊಂಡು ಸಲಾಡ್ ಮಾಡ್ಕೊತೀನಿ. ಇವಾಗ ಸಲಾಡ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೊಮೊಟೊ, ಅರ್ಧ ಸೌತೆಕಾಯಿ, ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಮಾಡಿ ಇಟ್ಬಿಟ್ಟು ಹೋಗಬೇಕು ರೆಡಿ ಆಗೋಕ್ಕೆ. ಇವಾಗ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ, ಸೌತೆಕಾಯಿ, ಈರುಳ್ಳಿನ ಸೇರಿಸ್ಕೊತೀನಿ. ಕ್ಯಾರೆಟ್ನು ಸೇರಿಸ್ಕೊತೀನಿ. ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನ ಸೇರಿಸ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸಲಾಡ್ಗೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಕಪ್ಪು ಮೊಸರು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಪಿಂಕ್ ಸಾಲ್ಟ್ ಹಾಕೊತಾ ಇದ್ದೀನಿ ಮೊಸರಿಗೆ. ಇವಾಗ ಸ್ವಲ್ಪ ಪೆಪ್ಪರ್ ಹಾಕೊತಾ ಇದ್ದೀನಿ, ಪೆಪ್ಪರ್ ಪೌಡರು ಮತ್ತು ಚಾಟ್ ಮಸಾಲ ಈ ಥರ ಎಲ್ಲ ಸಲಾಡ್ಗೆ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸೇರಿಸ್ಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟಿಫನ್ ಬೇಕು ಅಂತಲೇ ಏನಿಲ್ಲ, ಇದನ್ನ ತಿಂದು ಒಂದು ಅರ್ಧ ಕಪ್ಪಷ್ಟು ಸಲಾಡ್ ತಿಂದು ಒಂದು ಗ್ಲಾಸ್ ಮಾಲ್ಟ್ ಕುಡಿದ್ರೆ ಹೊಟ್ಟೆ ಫುಲ್ಲಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಸಲಾಡ್ ರೆಡಿ ಆಯಿತು. ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವಾಗ ಟೈಮ್ ಬಂದು 7:30 ಆಗಿದೆ. ನಾನು ರೆಡಿ ಆಯ್ತೀನಿ ಡ್ಯೂಟಿಗೆ. ನಾನು ಇವಾಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ರೆಡಿ ಆದೆ. ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಮಾಲ್ಟು ಮತ್ತು
ಸಲಾಡು ಕೊಡ್ತಾಯಿದ್ದೀನಿ. ನಾನು ತಿಂದ್ಬಿಟ್ಟು ಡ್ಯೂಟಿಗೆ ಹೊರಡಬೇಕು. ರೀ ಹೆಂಗೈತೆ? ಹಾಂ ಚೆನ್ನಾಗಿ. ಅದೇನು ಹೇಳೋಕೆ ಇಷ್ಟೊತ್ತು ಮಾಡ್ತೀರಾ? ಅವ್ರಿಗೆ ಸ್ವಲ್ಪ ಹೆಸ್ರು ಕಡೆಲ್ಲ ಹಸಿ ಕಾಳು ಹಾಕಿದ್ದೀನಲ್ಲ, ಅಷ್ಟು ಇಷ್ಟ ಆಗಲ್ಲ. ಹಸಿ ಆಗಿದ್ದರೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಹೇಗಾಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಸೂಪರಾಗೈತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.